ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತಿರುಪತಿ ಗೋಶಾಲೆಗೆ ಹೋಗಿದ್ದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಮತ್ತು ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ತಿರುಪತಿಲಿ ಗೋಶಾಲೆ ಇದೆಯಲ್ಲ, ಅಲ್ಲಿ ಶುಕ್ರವಾರ ಮತ್ತು ಭಾನುವಾರ ಮಂಗಳವಾರ ವಿಶೇಷವಾಗಿ ಗೋಪೂಜೆ ನಡೆಯುತ್ತೆ. ನಮಗೆ ನಾವು ಗುರುವಾರ ಬಂದಿದ್ದರಿಂದ ಅವ್ರು ಹೇಳಿದ್ರು, ಸಂಜೆ ಬನ್ರಮ್ಮ, ನಾಳೆ ಸಂಜೆ ಗೋಪೂಜೆ ಇದೆ, ವಿಶೇಷ ಗೋಪೂಜೆ ಇದೆ ಅಂತ. ಹಾಗಾಗಿ ನಾವು ಎಲ್ಲರೂ ಬರೋಕ್ಕಾಗಲಿಲ್ಲ, ಎಲ್ಲರಿಗೂ ಸೇವೆ ಇದ್ದರಿಂದ ನಾವೊಂದು 4 ಜನ ಬಂದೋ. ಆದರೆ ಎಷ್ಟು ಚೆನ್ನಾಗಿ ಗೋಪೂಜೆ ಮಾಡ್ತಾರಂದರೆ ತುಂಬ ಚೆನ್ನಾಗಿ ಗೋಪೂಜೆ ನಡೆಯುತ್ತೆ ಇಲ್ಲಿ. ನಾವು ಇಲ್ಲಿ ಬರೋವಾಗ ಗೋವುಗಳಿಗೆ ಅಕ್ಕಿ ಬೆಲ್ಲ ಆಗಲಿ, ಇಲ್ಲ ಬಾಳೆಹಣ್ಣಾಗಲಿ, ಇಲ್ಲ ಅಮ್ಮನಿಗೆ ವಸ್ತ್ರ ಆಗಲಿ ತರಬೇಕು. ನಮಗೆ ಗೊತ್ತಿಲ್ಲ, ನಾವು ಹಾಗೆ ಬಂದ್ಬಿಟ್ಟು ಗೋಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಂದರೆ ಅರಿಶಿನ ಹಚ್ಚಿ, ಚೆನ್ನಾಗಿ ಕುಂಕುಮ ಹಚ್ಚಿ, ಮತ್ತು ವಸ್ತ್ರ ತೊಡಿಸಿ, ಬಟ್ಟೆ ಹೂವು ಎಲ್ಲ ಹೂನಾರ ಹಾಕಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ, ಅಷ್ಟೋತ್ತರ ಎಲ್ಲ ನಮ್ಮ ಕೈಲಿ ಅಕ್ಷತೆ ಕೊಟ್ಟು ಅಷ್ಟೋತ್ತರ ಎಲ್ಲ ಏಳಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ತುಂಬ ಖುಷಿ ಆಯಿತು ನಮಗೆ. ಯಾರಾದರೂ ಇಲ್ಲಿ ಬಂದರೆ ಇಲ್ಲಿ ಗೋ ಶಾಲೆಗೆ ವಿಸಿಟ್ ಮಾಡಿ ಗೋ ಪೂಜೆಯಲ್ಲಿ ಭಾಗವಹಿಸಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಮ್ಮನಿಗೆ ಅಲಂಕಾರ ಮಾಡೋದನ್ನ ನೋಡೋದೇ ಒಂದು ಸಂತೋಷ, ಅಷ್ಟು ಚೆನ್ನಾಗಿ. ದಂಪತಿಗಳು ಹೋದರೆ ದಂಪತಿಗಳನ್ನ ಫಸ್ಟು ನಿಲ್ಲಿಸಿ ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ. ಮತ್ತು ಸಿಂಗಲ್ ಆಗಿರೋರ ಕೈಲಿ, ಎಲ್ಲರಿಗೂ ಕೈಲೂ ಸಮನಾಗಿ ಪೂಜೆ ಮಾಡಿಸ್ತಾರೆ. ತುಂಬ ಸಂತೋಷವಾಯಿತು ನಮಗೆ ಈ ಪೂಜೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಮಗೆ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ನಾವು 4 ಜನ ಬಂದಿದ್ದು, ಮಿಕ್ಕದವ್ರಿಗೆ ಪಾಪ ಇದು ಸಿಗಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ತಿರುಪತಿಗೆ ಹೋದಾಗ ತಪ್ಪದೆ ಗೋಶಾಲೆಗೆ ಭೇಟಿ ನೀಡಿ. ಮತ್ತು ಗೋಶಾಲೆಯಲ್ಲಿ ಇಲ್ಲಿ ದೇವ್ರಿಗೋಸ್ಕರ ಹಾಲು ಕಾಯಿಸೋದು ಒಲೆ ಇದೆ, ಹಾಲು ಕಾಯಿಸ್ತಾ ಇರ್ತಾರೆ ನೈವೇದ್ಯಕ್ಕೆ. ತುಂಬ ಚೆನ್ನಾಗಿದೆ, ಒಲೆ ಒಂಥರ ಡಿಫ್ರೆಂಟಾಗಿದೆ. ಇಲ್ಲೇ ಹಸು ಹಾಲು ಕರೆದು ಹಾಲು ಕಾಯಿಸ್ತಾರೆ. ನಮಸ್ತೆ.